ಗಮನಕ್ಕೆ ಅವಾಗಲೇ ಬಂತು ಮತ್ತೆ ಅವರಿಗೆ ಪತ್ರ ಬರೆದಿರಿ, ನೀವು ಕೂಡ ಹಿಂಗೆಲ್ಲ ಇದು ಮಾಡಿದ್ರಿ. ಸಾರ್ವಜನಿಕವಾಗಿ ಇದನ್ನ ವಿಷಯನ ಹೊರಗಡೆ ಆಗ್ಲೇ ತಂದಿದ್ರೆ ಒಂದು ಚರ್ಚೆ ಆಗಿ ಅದಕ್ಕೆ ಅವಾಗ್ಲೇನೆ ಕೂಡ ಹೋರಾಟ ಶುರು ಆಗ್ಬೋದಾಗಿತ್ತಲ್ಲ, ಅಥವಾ ನಿಮಗೆ ಹೇಳ್ತೀನಿ ಕೇಳಿ. ಇದುವರೆಗೆ ಒಬ್ಬರು ನಮ್ಮ ಹತ್ರ ಬಂದು ಹಿಂಗಾಗಿದೆ ಅಂತ ಹೇಳೋಣ ಬರಬೇಕಲ್ಲ, ಇದುವರೆಗೆ ಅಧ್ಯಕ್ಷ ಬರೆದ ಪತ್ರದ ಮೇಲೆ ನಮಗೆ ಬತ್ತೆ ಹೊರತು ಇಷ್ಟು ವರ್ಷ ಇದ್ದು ಇದುವರೆಗೆ ಇಲ್ಲಿ ಹಿಂಗಾಗಿದೆ ಅಂತ ಯಾರನ್ನಾರು ಒಬ್ಬನಾರು ಬಂದು ಹೇಳಬೇಕಲ್ಲ. ಯಾರು ಒಬ್ಬರು ಬಂದು ಹೇಳಿಲ್ಲ. ಆಡಳಿತ ವರ್ಗ ಅಧಿಕಾರಿ ವರ್ಗನ ಕಂಟ್ರೋಲ್ ಮಾಡಕ್ಕೆ ಸಮಿತಿ ಇರೋದು. ನಿಮಗೆ ಎಲ್ಲಾದರೂ ನಿಮಗೆ ಗಮನಕ್ಕೆ ಬಂದೇ ಹೋಗ್ಬೇಕು. ಪ್ರತಿಯೊಂದು ಸಭೆಯಲ್ಲಿ ನಡವಳಿಕೆಗಳಾಗಬೇಕು, ಸಭೆಯಲ್ಲಿ ಚರ್ಚೆ ಆಗಬೇಕು, ಪ್ರತಿಯೊಂದು ವಿಷಯನೂ ನಿಮ್ಮ ಗಮನಕ್ಕೆ ತರಲೇಬೇಕು. ತಂದಿನೇ ಮಾಡಬೇಕು ಅಧಿಕಾರಿಗಳು. ಅವರು ನಿಮ್ಮನ್ನು ಹೊರತಾಗಿ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಲ್ಲ ಮರೆಯ, ನೀವು ಇಲ್ಲಿದ್ದೀರಿ. ಈಗ ಇದೇ ರೀತಿ ಸಭೆ ಇರುತ್ತೆ. ಸಭೆಗೆ ಸಬ್ಜೆಕ್ಟ್ ಇರ್ತಾರೆ. ಸಬ್ಜೆಕ್ಟ್ ಇದ್ದಾಗ ನಾವು ಕೇಳ್ತೀವಿ, ಸ್ಪಾಟ್ ವಿಸಿಟ್ ಮಾಡಿದ್ದೀನಪ್ಪ, ವಿಸಿಟ್ ಮಾಡಿದ್ದೀನಿ ಸರ್, ಸರಿಯಾಗಿದೆಯಾ, ಸರ್ಟಿಫಿಕೇಟ್ ಕೊಟ್ಟಿದೆಯಾ, ಎಲ್ಲ NOC ಇದ್ದಾವ, ಎಲ್ಲ ತಗೊಂಡಿದ್ವಿ ಅಂತ ಕೊಡ್ತಾರೆ. ಎಲ್ಲನೂ ಸರಿಯಾಗಿದೆ ಅಂತ ಪಾಸ್ ಮಾಡ್ತೀವಿ. ಗೊತ್ತಾಗಲ್ಲ. ಅದೇನು ಗೊತ್ತಾಯ್ತದೆ? ಅವನು ಗೊತ್ತಾಯ್ತದೆ ಅಧಿಕಾರಿಗೆ. ರೆವಿನ್ಯೂನಲ್ಲಿ ಏನಾಗಿದೆ ಅಂತೇಳಿ ದಾಖಲಾತಿ ನೋಡ್ತಾನಲ್ಲ, ಅದಕ್ಕೆ ತಹಶೀಲ್ದಾರ್ ಇಟ್ಟಿರೋದೇ ಅದಕ್ಕೆ. ಇರೋದು ಕಾಂಗ್ರೆಸ್ ಸರ್ಕಾರ, ಈಗ ಆಗಿರೋದು ಈಗಲೇ ಜಾಸ್ತಿ. ಇದು ನಿಮಗೆ ಗಮನಕ್ಕೆ ಅವಾಗಲೇ ಬಂತು ಮತ್ತೆ ಅವರಿಗೆ ಪತ್ರ ಬರೆದಿರಿ, ನೀವು ಕೂಡ ಹಿಂಗೆಲ್ಲ ಇದು ಮಾಡಿದ್ರಿ. ಸಾರ್ವಜನಿಕವಾಗಿ ಇದನ್ನ ವಿಷಯನ ಹೊರಗಡೆ ಆಗ್ಲೇ ತಂದಿದ್ರೆ ಒಂದು ಚರ್ಚೆ ಆಗಿ ಅದಕ್ಕೆ ಅವಾಗ್ಲೇನೆ ಕೂಡ ಹೋರಾಟ ಶುರು ಆಗ್ಬೋದಾಗಿತ್ತಲ್ಲ, ಅಥವಾ ನಿಮಗೆ ಹೇಳ್ತೀನಿ ಕೇಳಿ. ಇದುವರೆಗೆ ಒಬ್ಬರು ನಮ್ಮ ಹತ್ರ ಬಂದು ಹಿಂಗಾಗಿದೆ ಅಂತ ಹೇಳೋಣ ಬರಬೇಕಲ್ಲ, ಇದುವರೆಗೆ ಅಧ್ಯಕ್ಷ ಬರೆದ ಪತ್ರದ ಮೇಲೆ ನಮಗೆ ಬತ್ತೆ ಹೊರತು ಇಷ್ಟು ವರ್ಷ ಇದ್ದು ಇದುವರೆಗೆ ಇಲ್ಲಿ ಹಿಂಗಾಗಿದೆ ಅಂತ ಯಾರನ್ನಾರು ಒಬ್ಬನಾರು ಬಂದು ಹೇಳಬೇಕಲ್ಲ. ಯಾರು ಒಬ್ಬರು ಬಂದು ಹೇಳಿಲ್ಲ. ಆಡಳಿತ ವರ್ಗ ಅಧಿಕಾರಿ ವರ್ಗನ ಕಂಟ್ರೋಲ್ ಮಾಡಕ್ಕೆ ಸಮಿತಿ ಇರೋದು. ನಿಮಗೆ ಎಲ್ಲಾದರೂ ನಿಮಗೆ ಗಮನಕ್ಕೆ ಬಂದೇ ಹೋಗ್ಬೇಕು. ಪ್ರತಿಯೊಂದು ಸಭೆಯಲ್ಲಿ ನಡವಳಿಕೆಗಳಾಗಬೇಕು, ಸಭೆಯಲ್ಲಿ ಚರ್ಚೆ ಆಗಬೇಕು, ಪ್ರತಿಯೊಂದು ವಿಷಯನೂ ನಿಮ್ಮ ಗಮನಕ್ಕೆ ತರಲೇಬೇಕು. ತಂದಿನೇ ಮಾಡಬೇಕು ಅಧಿಕಾರಿಗಳು. ಅವರು ನಿಮ್ಮನ್ನು ಹೊರತಾಗಿ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಲ್ಲ ಮರೆಯ, ನೀವು ಇಲ್ಲಿದ್ದೀರಿ. ಈಗ ಇದೇ ರೀತಿ ಸಭೆ ಇರುತ್ತೆ. ಸಭೆಗೆ ಸಬ್ಜೆಕ್ಟ್ ಇರ್ತಾರೆ. ಸಬ್ಜೆಕ್ಟ್ ಇದ್ದಾಗ ನಾವು ಕೇಳ್ತೀವಿ, ಸ್ಪಾಟ್ ವಿಸಿಟ್ ಮಾಡಿದ್ದೀನಪ್ಪ, ವಿಸಿಟ್ ಮಾಡಿದ್ದೀನಿ ಸರ್, ಸರಿಯಾಗಿದೆಯಾ, ಸರ್ಟಿಫಿಕೇಟ್ ಕೊಟ್ಟಿದೆಯಾ, ಎಲ್ಲ NOC ಇದ್ದಾವ, ಎಲ್ಲ ತಗೊಂಡಿದ್ವಿ ಅಂತ ಕೊಡ್ತಾರೆ. ಎಲ್ಲನೂ ಸರಿಯಾಗಿದೆ ಅಂತ ಪಾಸ್ ಮಾಡ್ತೀವಿ. ಗೊತ್ತಾಗಲ್ಲ. ಅದೇನು ಗೊತ್ತಾಯ್ತದೆ? ಅವನು ಗೊತ್ತಾಯ್ತದೆ ಅಧಿಕಾರಿಗೆ. ರೆವಿನ್ಯೂನಲ್ಲಿ ಏನಾಗಿದೆ ಅಂತೇಳಿ ದಾಖಲಾತಿ ನೋಡ್ತಾನಲ್ಲ, ಅದಕ್ಕೆ ತಹಶೀಲ್ದಾರ್ ಇಟ್ಟಿರೋದೇ ಅದಕ್ಕೆ. ಇರೋದು ಕಾಂಗ್ರೆಸ್ ಸರ್ಕಾರ, ಈಗ ಆಗಿರೋದು ಈಗಲೇ ಜಾಸ್ತಿ.